ಲಂಚ 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 ಏನು ಕೆಲಸ ಆಗಬೇಕು ಅಂತಂದ್ರೂ ಕೂಡ ಅಲ್ಲಿ ಲಂಚ ಕೊಡಲೇಬೇಕು ಅನ್ನುವಂಥ ಪರಿಸ್ಥಿತಿ ಈಗ ರಾಜ್ಯದಲ್ಲಿ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನುವಂಥ ಮಾತು. ಈಗ ನೋಡಿ, ಹಾಗೇನೆ ಯಾದಗಿರಿಲಿ ಹೊಸ ಪಡಿತರ ಕಾರ್ಡ್ಗೆ ಲಂಚ ಕೊಡಬೇಕಂತೆ, ದುಡ್ಡು ಕೊಡಬೇಕಂತೆ. ಕೊಡಲಿಲ್ಲ ಅಂತಂದರೆ ಪಡಿತರ ಕಾರ್ಡ್ ಅಪ್ರೂವಲ್ಲೇ ಆಗಲ್ಲ. 5,000 to 10,000 ರೂಪಾಯಿ ಲಂಚ ಕೊಟ್ರೇನೆ ನಿಮ್ಮ ಕೆಲಸ ಅಂತಂತಾರೆ. ಪವರ್ ಟಿವಿ ಬಿಚ್ಚಿಡ್ತಾ ಇದೆ ಯಾದಗಿರಿ ಆಹಾರ ಅಧಿಕಾರಿಗಳ ಮುಖವಾಡವನ್ನು. ಆಹಾರ ಅಧಿಕಾರಿ ಶಾಂತಾಬಾಯಿಯ ಲಂಚ ಪುರಾಣ ಬಹಿರಂಗವಾಗಿದೆ. ನೋಡಿ, ಯಾವ್ಯಾವುದಕ್ಕೆಲ್ಲ ಲಂಚ ಕೊಡಬೇಕು ಅಂತ, ಎಲ್ಲದಕ್ಕೂ ಲಂಚ, ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಕೂಡ ಲಂಚ ಇದೆ ಅಂತೇಳಿ ಸಾರ್ವಜನಿಕರು ಆಡ್ಕೊಳ್ಳುವಂಥ ಮಾತು. ಈಗ ಅದು ಪ್ರೂವ್ ಆಗ್ತಾ ಇದೆ ಯಾದಗಿರಿಲಿ. ಇಲ್ಲಿನ ಸರ್ಕಾರಿ ಕಚೇರಿಯಲ್ಲಿ ಲಂಚ ಪಡೆಯದೇನೆ ಮಾಸ್ಟರ್ ಪ್ಲಾನ್ ಹೆಂಗೆಲ್ಲ ಮಾಡ್ಕೊಂಡಿದ್ದಾರೆ ಗೊತ್ತಾ? ಪಡಿತರ ಕಾರ್ಡ್ಗೆ ಮನೇಲೇ ಅಪ್ರೂವಲ್ ಕೊಟ್ಟು ಲಂಚ ವಸೂಲಿ ಮಾಡ್ಕೊಂಡ್ಬರೋದು. ಸರ್ಕಾರಿ ಕಚೇರಿಯಲ್ಲಿ ಅವರು ಲಂಚ ಇಸ್ಕೊಳ್ಳಲ್ಲ, ಹೊರಗಡೆ ಪಡಿತರ ಕಾರ್ಡ್ನ ಮನೇಲೇ ಅಪ್ರೂವಲ್ ಕೊಟ್ಟು ಲಂಚ ವಸೂಲಿ ಮಾಡ್ಕೊಳ್ತಾರೆ. ಸಹಾಯಕ ಕಂಪ್ಯೂಟರ್ ಆಪರೇಟರ್ ಚನ್ನಬಸ್ಸು ಅವನ ಮನೆಯಲ್ಲೇ ಕೆಲಸ ಮಾಡುತ್ತಾನೆ. ಯಾದಗಿರಿ ನಗರದ ಬಸವೇಶ್ವರ ಕಾಲೋನಿಗೆಲ್ಲಾಗಿರುವಂಥ ಘಟನೆ. ಮನೆಯಲ್ಲೇ ಲಾಗಿನ್ ಮಾಡಿ ಪಡಿತರ ಕಾರ್ಡ್ಗೆ ಅನುಮೋದನೆ ಕೊಡಿಸೋದು. ಮೇಲಧಿಕಾರಿಗಳ ಗಮನಕ್ಕೆ ಬಂದರೂ ಕೂಡ ಯಾರೂ ಕ್ರಮ ತಗೊಂಡಿಲ್ಲ. ತಹಸೀಲ್ದಾರ್ ಕಚೇರಿಗೆ ಬರಬೇಕಾದವರು ಅಧಿಕಾರಿಗಳ ಮನೆಗಳಿಗೆ ತೆರಳುವಂತಾಗಿದೆ. ತಹಸೀಲ್ದಾರ್ ಕೂಡ ಈ ಲಂಚಕೂಟದಲ್ಲಿ ಏನಾದರೂ ಭಾಗಿಯಾಗಿದ್ದಾರೋ ಅಂತ ಶಂಕೆ ಆಬ್ವಿಯಸ್ಲಿ ಮೇಲ್ನೋಟಕ್ಕೆ ಉದ್ಭವ ಆಗೇ ಆಗುತ್ತೆ. ತಹಸೀಲ್ದಾರ್ ಸುರೇಶ್ ಅಂಕಲಗಿ ಗಮನಕ್ಕೆ ಬಂದರೂ ಕೂಡ ಯಾಕೆ ಕೇರ್ ಮಾಡ್ತಾ ಇಲ್ಲ? ಶಾಂತಾಬಾಯಿ ಹಾಗೂ ಸಂಬಂಧಿಸಿದ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಯಾವಾಗ? ಹೀಗೆ ಸಾರ್ವಜನಿಕರು ಪ್ರಶ್ನೆ ಮಾಡುವಂಥ ಪರಿಸ್ಥಿತಿ. ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ಮನೆಯಲ್ಲೇ ರೇಷನ್ ಕಾರ್ಡ್ದು ಅನುಮೋದನೆ ಕೊಡ್ತಾ ಇರೋದು. ಸಿಂಗಲ್ ಆದ್ರಿ ಮೇಡಮ್, ಅವ್ರಿಗೆ ಮಕ್ಕಳೆಲ್ಲ ಈ ಸಿಂಗಲ್ ಅಂದ್ರೆ ಅದಕ್ಕೆ ಇಟ್ಟಿದ್ದೇವಪ್ಪ ನಾನು. ಸಿಂಗಲ್ ಮಾಡಕ್ ಆದೇಶ ಕೊಟ್ಟಿಲ್ಲ ನನಗೆ. ಹಾ, ಸಿಂಗಲ್ ಮಾಡಕ್ ಆದೇಶ ಕೊಟ್ಟಿಲ್ಲ. ಸಿಂಗಲ್ ಮಾಡಕ್ ಆದೇಶ ಕೊಟ್ಟಿಲ್ಲ ಅಂತ ಅದಕ್ಕೆ ಇಟ್ಟಿದ್ದೀನಿ ನಾನು. ಮೇಡಮ್ ಮಕ್ಕಳೆಲ್ಲ ಅವ್ರಿಗೆ ಯಾರು ಏನಿಲ್ಲ. ಸದ್ಯಕ್ಕೆ ಈಗ ನಾನು ಮಾತು ನಂಬ್ರಿ ಅಣ್ಣ, ವೆರಿಫಿಕೇಶನ್ ಆಗುತ್ತೆ ಇದು. ನಾ ಮಾಡಲ್ಲ ಅಂತ ನಿಮ್ಗೆ ಉತ್ತರ ಕೊಡ್ಲಿಲ್ಲ. ಮಾಡಲ್ಲ ಅಂದ ನಾನು ನಿಮಗೆ ಏನಂದ್ರೆ ಇಲ್ಲ, ಆದೇಶ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಸದ್ಯಕ್ಕೆ ಆದೇಶ ಕೊಡ್ತಿಲ್ಲ. ಮಾಡ್ತೀನಿ ಅಣ್ಣ, ಆದೇಶ ಬರುತ್ತೆ. ಇವರು ಕಾಕನ ಮಕ್ಕಳು ದೊಡ್ಡಪ್ಪರು ಇವರು ತಂಗಿಯರು ಆಯ್ತು ಬಂದು ರಿಪೋರ್ಟ್ ಮಾಡ್ತೀನಿ ನಾನು. ಟೋಟಲಿ ಇವ್ರು ಸಂಬಂಧಪಟ್ಟದಂಗೆ ಯಾರು ಇಲ್ಲ ಅಂತ ಒಂದು ಡೀಟೇಲ್ಸ್ ಕೊಟ್ಟು ಹಾಕೊಂಡ್ಬರ್ಬೇಕು. ಹಾಗಾದ್ರೆ ಕಾಗದ ಇದು ರಿಪೋರ್ಟ್ ಹಾಕಿ ಬರ್ಬೋದ್ರಿ? ನಾಳೆ ಹಾಕಿ ಬರ್ಬೋದ್ರಿ? ನೀವು ಬರ್ತೀರಿ? ಬಾದ್ದು ಡೀಟೇಲ್ಸ್ ಕೊಟ್ಟು ಇವಳಿಗೆ ಒಬ್ಳೆ ಯಾರು ಇಲ್ಲ, ಸಿಂಗಲ್ ಇದ್ದಾಳೆ. ಇವಳು ಎಷ್ಟು ವರ್ಷ ಆಗಿದಾನ? ಸುಮಾರು ಆಗಿದ್ರೆ ಎಷ್ಟು, ಒಂದು 50 ಇರ್ಬೇಕು ಮೇಡಮ್. ಇರ್ಬೋದು. ಅವಳಿಗೆ ಈ ರೀತಿ ಯಾರು ಇಲ್ಲ, ಹಿಂದ ಮುಂದೆ ಯಾರು ಇಲ್ಲ ಅಂತ ಅಲ್ಲಿ ಬಂದು ಕೇಳ್ತೀನಿ ಅಣ್ಣ, ಯಾರಾದ್ರೂ ಇದ್ದಾರೆ ಏನಂತ. ಅವ್ರು ಕೇಳ್ಕೊಂಡು ಮಾಡ್ತೀನಿ ಅಂತ ರಿಪೋರ್ಟ್ ಮಾಡ್ಬೇಕಾಗತ್ತೆ ಅಣ್ಣ. ಅದಕ್ಕೆ ವೇಟ್ ಮಾಡಕತ್ತಿರ್ಬೋದು. ನಾ ಇದ್ರಾಗ ಎಷ್ಟು ಮಂದಿ ಯಾರೇನೋ ಇದು ತೆಗಿಬೇಕು ಇದು ಯಾರಣ್ಣ ನಿಮ್ಮವರು? ಇಲ್ಲ ರೀ, ನಮ್ಮ ಮನಿ ಬಾಜಿದ್ದಾರ್ರಿ. ಓಕೆ ಅಣ್ಣ, ನಾನು ಬರಕ್ಕೆ ರಿಪೋರ್ಟ್ ಮಾಡಿ ಬರಕ್ಕೆ ಈ ನಂಬರ್ ಕಾಲ್ ಮಾಡ್ತೀನಿ. ನನ್ನ ನಂಬರ್ ರೀ ಮೇಡಮ್ ಅದು. ಇದೆ, ಅದೇ ಈ ನಂಬರ್ ಕಾಲ್ ಮಾಡ್ತೀನಿ. ಯಾರು ಈ ನಂಬರ್ ಕಾಲ್ ಮಾಡ್ತೀನಿ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಮಹೇಶ್ ಫೋನ್ ಸಂಪರ್ಕದಲ್ಲಿ. ಮಹೇಶ್, ಹೊಸ ಪಡಿತರ ಕಾರ್ಡ್ಗೆ ಲಂಚ ಕೊಡಬೇಕು ಅನ್ನೋ ವಿಚಾರ ಸಾರ್ವಜನಿಕ ವಲಯದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ ಈ ವಿಡಿಯೋ ನೋಡಿದ ಮೇಲೆ. ಆಕ್ಚುಲ್ ಆಗಿ ಆ ವಿಡಿಯೋದಲ್ಲಿ ಚಿತ್ರೀಕರಣ ಆಗಿದೆಯಲ್ಲ ಬ್ಯಾಕ್ಗ್ರೌಂಡ್, ಅದು ಕಂಪ್ಯೂಟರ್ ಆಪರೇಟರ್ ಅವರ ನಿವಾಸನೇನಾ? ಆಪ್ಷನ್ ಏನಾದರೂ ಇರುತ್ತಾ ಹಂಗೆ? ಯೂಶುವಲಿ ಮನೇಲೇ ಕೆಲಸ ಮಾಡ್ಬೋದು ಅಂತ ಯಾರಾದರೂ ಅನುಮತಿ ಕೊಟ್ಟಿದ್ದಾರೆ ಅವ್ರಿಗೆ? ಎಸ್ ಸರ್, ಸರ್ಕಾರಿ ಕಚೇರಿಯಲ್ಲಿ ಲಂಚ ಪಡೆಯಕ್ ಆಗಲ್ಲ ಅಂತ ಏನಂದ್ರೆ ತಮ್ಮ ಖಾಸಗಿ ಮನೆಯಲ್ಲಿ ಈ ಒಂದು ಕೆಲಸ ಮಾಡ್ತಕ್ಕಂಥದ್ದು. ಈ ಒಂದು ಘಟನೆ ಏನಂದ್ರೆ ಯಾದಗಿರಿ ನಗರದ ಬಸವೇಶ್ವರ ಕಾಲೋನಿಯಲ್ಲಿ ಘಟನೆ ನಡೆದತಕ್ಕಂಥ ಹೊಸ ಪಡಿತರ ಕಾರ್ಡ್ಗೆ ಮನೆಯಲ್ಲಿ ಅಪ್ರೂವಲ್ ಕೊಟ್ಟು ಅಲ್ಲಿ ಏನಂದ್ರೆ ದುಪ್ಪಟ್ಟು ಹಣ ದುಡ್ಡು ಹೊಡಿತಾ ಇದ್ದಾರೆ. ಯಾಕಂದ್ರೆ ಈ ಒಂದು ಮನೆ ಏನಂದ್ರೆ ಶಾಂತಾಬಾಯಿ ಸಹಾಯಕ ಆಹಾರ ಇಲಾಖೆ ಅಧಿಕಾರಿಗಳು ಆಗಿರ್ತಾರೆ. ಇವರ ಮನೆಯಲ್ಲಿ ಅಂದ್ರೆ ಬಸವೇಶ್ವರ ನಗರದಲ್ಲಿ ಇರ್ತಕ್ಕಂಥದ್ದು. ಅಲ್ಲಿ ಏನಂದ್ರೆ ಒಂದೊಂದಾಗಿ ಸರ್ಕಾರದ ಲಾಗಿನ್ ಗಳನ್ನ ಓಪನ್ ಮಾಡಿ ಅಲ್ಲಿ ಹೊಸ ಪಡಿತರ ಕಾರ್ಡ್ಗೆ ಏನಂದ್ರೆ ಅಪ್ರೂವಲ್ ಕೊಡ್ಬೇಕಾಗುತ್ತೆ, ಅನುಮೋದನೆ ಕೊಡ್ಬೇಕಾಗುತ್ತೆ ಅಂತ
ಅರ್ಜಿದಾರರು ಏನಂದ್ರೆ ನೇರವಾಗಿ ತಮ್ಮ ಮನೆಗೆ ಕರ್ಸ್ಕೊಳ್ತಾರೆ. ಯಾಕಂದ್ರೆ ನೀವು ಇಷ್ಟು ಕೊಡ್ಬೇಕು, ಇಷ್ಟು ಕೊಟ್ರೆ ನಾನು ಅಪ್ರೂವಲ್ ಕೊಡ್ತೀನಿ ಅಂತ ಅಲ್ಲಿಯ ಡಾಕ್ಯುಮೆಂಟ್ ಗಳನ್ನು ವೆರಿಫಿಕೇಶನ್ ಮಾಡ್ತಾರೆ. ವೆರಿಫಿಕೇಶನ್ ಮಾಡಿದ ಬಳಿಕ ಏನಂದ್ರೆ ಅಲ್ಲಿ ದುಡ್ಡು ಆದ ಕೂಡಲೇನೆ ನಿಮ್ ಕೆಲಸ ಆಯ್ತು ಹೋಗಿ ನೀವು ಅಂತ ಕಳಿಸ್ತಾರೆ. ಈ ರೀತಿಯಾಗಿ ಎಲ್ಲಾ ಅಕ್ರಮ ನಡೀತಾ ಇದ್ರು ಕೂಡ ಎಲ್ಲೋ ಒಂದು ಕಡೆ ಅಧಿಕಾರಿಗಳು ಮತ್ತೆ ಮೇಲಧಿಕಾರಿಗಳು ಗಮನಕ್ಕಿದ್ರು ಕೂಡ ಯಾರೊಬ್ರು ಕೂಡ ಅದ್ರ ಬಗ್ಗೆ ಚಕ್ಕರ್ ಎತ್ತುವುದಿಲ್ಲ. ಇದಕ್ಕೆ ಆಗಲಿ ಕಂಪ್ಯೂಟರ್ ಆಪರೇಟರ್ ಕೂಡ ಇದ್ರನಲ್ಲ ಚನ್ನಬಸು, ಆತನು ಕೂಡ ಏನಂದ್ರೆ ಔಟ್ಸೋರ್ಸ್ ಹೊರಗಡೆಯಿಂದ ಬಂದಿರತಕ್ಕಂತ ಒಬ್ಬ ವ್ಯಕ್ತಿ, ಆತನು ಕೂಡ ಈ ಒಂದು ಅನುಮೋದನೆ ಆಪರೇಟರ್ ಮಾಡುವಲ್ಲಿ ಕೂಡ ಯಶಸ್ವಿ ಆಗಿದ್ದಾನೆ. ಅದ್ರ ಜೊತೆಗೆ ಈಗಾಗಲೇ ತಹಸೀಲ್ದಾರ್ ಕೂಡ ಈ ಒಂದು ವಿಚಾರ ಗಮನಕ್ಕಿದ್ದರೂ ಕೂಡ ಯಾರೊಬ್ಬರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಸಾರ್ವಜನಿಕರು ಈ ರೀತಿಯಾಗಿ ನೀವು ಪಾವರ್ಟಿ ಇದ್ದವರು ನೀವು ಸುದ್ದಿ ಮಾಡ್ತೀರಾ, ಖಂಡಿತವಾಗಿ ನೀವು ಇದ್ರ ಬಗ್ಗೆ ಧ್ವನಿ ಎತ್ತಿ ಅಂತ ಕೂಡ ನಮ್ಗೆ ಸ್ವಂತ ಏನಂದ್ರೆ ಆ ಮನೆಗೆ ಕರ್ಕೊಂಡು ಹೋಗಿ ಬಿಡ್ತಾರೆ. ಈ ಒಂದು ಪ್ರಕರಣದಲ್ಲಿ ನೋಡ್ಬೇಕಾದ್ರೆ ಅಧಿಕಾರಿಗಳು ಈ ಶಾಂತಾಬಾಯಿ ಏನಿದಾರಲ್ಲ ಈಕೆ ಏನಂದ್ರೆ ಲಂಚ ಹೊಡೆಯೋದ್ರಲ್ಲಿ ಎಕ್ಸ್ಪರ್ಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಹಿಂದೆನೂ ಕೂಡ ಏನಂದ್ರೆ 2-3 ಪ್ರಕರಣದಲ್ಲಿ ಲಂಚ ತಿಂದು ತಗಲಾಕೊಂಡು ಏನಂದ್ರೆ ಸಸ್ಪೆಂಡ್ ಕೂಡ ಆಗಿ ಮತ್ತೆ ಅಧಿಕಾರಕ್ಕೆ ಬಂದಿರ್ತಾರೆ. ಈಗ ಆದ್ರೂ ಕೂಡ ಇಷ್ಟಾದ್ರೂ ಕೂಡ ಈಕೆಯನ್ನ ಸಸ್ಪೆಂಡ್ ಮಾಡ್ತಾ ಇಲ್ಲ, ಮತ್ತೆ ಈಕೆಯಿಂದ ಶಾಶ್ವತವಾಗಿ ಅಮಾನತು ಮಾಡಬೇಕು, ಕೆಲಸದಿಂದಲೇ ವಜಾ ಮಾಡಬೇಕು ಅಂತ ಕೂಡ ಸಾರ್ವಜನಿಕರು ಅಳಲನ್ನು ಕೂಡ ತೋಡ್ಕೊಂಡಿರ್ತಕ್ಕಂಥದ್ದು ಶರತ್. ಓಕೆ, ಥ್ಯಾಂಕ್ ಯು ಮಹೇಶ್ ಡೀಟೇಲ್ಸ್ಗಾಗಿ.